ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಗ್ರಾಮದ ಸರ್ವೆ ನಂಬರ್ 27/P1 ಗೋಮಾಳ ಜಮೀನಿನಲ್ಲಿ ನೆಟ್ಟಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇದ್ದ ಕಲ್ಲನ್ನು ಅಕ್ರಮವಾಗಿ ತೆರವುಗೊಳಿಸಿ ಸದರಿ ಜಮೀನಿನ ಅನುಭವದಲ್ಲಿದ್ದಂಥ ದಲಿತ ಕುಟುಂಬವನ್ನು ತೆರವುಗೊಳಿಸಿ ದೌರ್ಜನ್ಯ ಎಸಗಿರುವ ಅಧಿಕಾರಿಗಳನ್ನು ಅಮಾನತು ಮಾಡಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಸಮತಾ ಸೈನಿಕ ದಳದ ಮುಖಂಡರು ಮನವಿ ಸಲ್ಲಿಸಿದರು. ಈ ಕುರಿತು ಮಾಧ್ಯಮದವರೊಂದಿಗೆ ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿಎಂ ಅಂಬರೀಶ್ ಮಾತನಾಡಿ, ಮಾದಿಗ ಜನಾಂಗಕ್ಕೆ ಸೇರಿದ ಮಂಗಮ್ಮ ಕೋಂ ಗಂಗನಾಯಕ್ ಕುಟುಂಬ ಕಳೆದ 45 ವರ್ಷಗಳಿಂದ ಸದರಿ 1.20 ಎಕರೆ ಜಮೀನಿನ ಅನುಭವದಲ್ಲಿದ್ದು ಸದರಿ ಜಮೀನು ಮಂಜೂರು ಮಾಡುವಂತೆ 2019ರಲ್ಲಿ ಅರ್ಜಿ ಸಲ್ಲಿಸಿ ಅದೇ ಜಮೀನನ್ನ ಮದ್ದೂರಮ್ಮ ದೇವಸ್ಥಾನ ಕಟ್ಟಿಕೊಂಡು ಪೂಜೆ ನಡೆಸುತ್ತಾ ಬಂದಿರುತ್ತಾರೆ. ಆದರೆ ಸವರ್ಣೀಯ ಜಾತಿಗೆ ಸೇರಿದ ಕೋಲಾರ ತಾಲೂಕು ದೊಡ್ಡ ಹಸಾಳ ಗ್ರಾಮದ ವೆಂಕಟೇಶ್ ಉರುಫ್ ಸುಂದರಮೂರ್ತಿ ಬಿನ್ ಮುನಿಯಪ್ಪ ಸರ್ವೆ ನಂಬರ್ 28/2 ಖಾಸಗಿ ಜಮೀನನ್ನು ಕೊಂಡುಕೊಂಡಿದ್ದು ಸದರಿ ಸರ್ವೆ ನಂಬರ್ 27/P1 ಗೋಮಾಳ ಜಮೀನನ್ನು ಕಬಳಿಸುವಂತಹ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿಕೊಂಡು ದೌರ್ಜನ್ಯವೆಸಗುತ್ತಿದ್ದಾರೆ ಅಂತ ವಿವರಿಸಿದ್ರು. ಬಳಿಕ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಗುಟ್ಟಹಳ್ಳಿ ಎಂ ಶ್ರೀನಿವಾಸ್ ಮಾತನಾಡಿ, ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅವರ ಜಮೀನು ಮಂಜೂರು ಮಾಡಬೇಕು ಹಾಗೂ ಅಂಬೇಡ್ಕರ್ ಭಾವಚಿತ್ರ ಇರುವ ಕಲ್ಲನ್ನ ಸದರಿ ಜಮೀನಿನಲ್ಲಿ ನೆಟ್ಟು ಗೌರವಿಸಬೇಕು ಅಂತ ಆಗ್ರಹಿಸಿದ್ರು. ಒಂದು ವೇಳೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಅಲ್ಪಸಂಖ್ಯಾತರ ವಿಭಾಗದ ಗೌರವಾಧ್ಯಕ್ಷ ಸೈಯದ್ ಬಾಷಾ, ಜಿಲ್ಲಾ ಸಂಚಾಲಕ ವಿ ಪ್ರಸಾದ್, ಚಲುವಾದಿ ಸೂರಿ, ದೇವರಾಜ್ ಹಾಗೂ ಮಂಗಮ್ಮ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ವೆಂಕಟೇಶಪ್ಪ MPDO ಇವರೆಲ್ಲ ತಹಶೀಲ್ದಾರ್ ಹತ್ರ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಅಂಬೇಡ್ಕರ್ ಭವನವನ್ನು ಕಿತ್ತಾಕ್ಸಿ ನಾವು ವಿಡಿಯೋ ತೆಗಿತಾ ಇದ್ರೆ ಪೊಲೀಸ್ ಅವ್ರು ಬಂದು ಫೋನ್ ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ರು ಸರ್. ನೋಡಿ ಹೊಟ್ಬಿಟ್ಟು ಮತ್ತೆ ಇದೇ ಸಂದರ್ಭದಲ್ಲಿ ಯಾರು ಇಲ್ಲ ಅಂತ ಹೇಳಿ ಮದ್ದೂರಮ್ಮ ದೇವಸ್ಥಾನ ಫೋನ್ ಏನು ಕೊಟ್ಟಿಲ್ಲ. ಮದ್ದೂರಮ್ಮ ದೇವಸ್ಥಾನ ಮತ್ತೆ ನಾವು ಅಲ್ಲಿ ಹೋದ್ಮೇಲೆ ಯಾವುದೂ ಇರಲಿಲ್ಲ ಸರ್. ಎಲ್ಲ ಹೊಡೆದಾಡಿ ಇದೆಲ್ಲ ಮಾಡಿಬಿಟ್ಟು ಅವಮಾನ ಮಾಡಿದ್ರು ಸರ್ ಅಂಬೇಡ್ಕರ್ಗೆ. ದೇವಸ್ಥಾನ ಹೊಡೆದಾಕಿದ್ರೆ ದೇವಸ್ಥಾನ ಸೀಟ್ ಕೂಡ ಎಲ್ಲ ವಾಸ ಮಾಡ್ತಾ ಇದ್ವಿ, ಅದು ಮಾತ್ರ ಇಟ್ಟಿದ್ದಾರೆ ಅಷ್ಟೇ. ನೀವು ಯಾರು ಇದ್ದೀರಮ್ಮ ಅಲ್ಲಿ? ಯಾರು ಇದ್ದೀರಾ ಮನೇಲಿ? ನಮ್ಮ ಅತ್ತೆ, ನಮ್ಮ ಮಾವ. ಈ ಲಕ್ಷ್ಮೀಸಾಗರ ಗೇಟ್ ಬಳಿ ವಾಸವಾಗಿರೋ ಲಕ್ಷ್ಮೀಪುರ ನಿವಾಸಿಯಾದ ಮಂಗಮ್ಮ ಗಂಗನಾಯಕ್ ಅವರು ದಲಿತ ಕುಟುಂಬ ಬೀದಿ ಪಾಲಾಗಿದೆ. ಬೀದಿ ಪಾಲು ಆಗೋ ಕಾರಣಗಳೇ ಅಧಿಕಾರಿಗಳು. ಬೀದಿ ಪಾಲು ಆಗೋ ಕಾರಣವೇ ಅಧಿಕಾರಿಗಳ ಕುತಂತ್ರ ಮತ್ತು ಈ ರಾಜಕಾರಣ ಕುತಂತ್ರ ಎರಡೂ ಇದೆ. ಇಲ್ಲಿ ಸರ್ವೆ ನಂಬರ್ 28/2ರಲ್ಲಿ ವೆಂಕಟೇಶಪ್ಪ ಅವರು ಖರೀದಿ ಮಾಡ್ಕೊಂಡಿದ್ದಾರೆ ಭೂಮಿ. ನಾರಾಯಣ ರೆಡ್ಡಿ ಹತ್ರ ಖರೀದಿ ಮಾಡ್ಕೊಂಡಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದೆ. ರಾಜಕಾಲುವೆ ಅಭಿವೃದ್ಧಿಗೆ 2.5 ಲಕ್ಷ ಪಂಚಾಯತಿನಿಂದ ಬಿಲ್ ಮಾಡಿಕೊಂಡು ಅದನ್ನ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಅವ್ರಿಗೂ 27 ಸಬ್ಬು P1ರಲ್ಲಿ ಅದಕ್ಕೆ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಅವರು 25 ವರ್ಷಗಳಿಂದ ನಮ್ಮ ಫಲಾನುಭವಿಗಳು ಅರ್ಜಿದಾರರು ಆಗಿದ್ದಾರೆ. 2 ಬಾರಿ ಅರ್ಜಿ ಹಾಕ್ಕೊಂಡಿದ್ದಾರೆ. 57, 53 ಹಾಕ್ಕೊಂಡಿದ್ದಾರೆ. ಸರ್ಕಾರ ಇದರ ಸುತ್ತಲೇ ಹಾಕ್ಕೊಂಡು ಅವರು ಫಲಾನುಭವಿ ಇದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ಆದ್ರೂ ಸಹ ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಒಂದಾಗಿ ಅಲ್ಲಿ ಈಗ ಮಾರಾಟದ ಭೂಮಿ ಭಾಳ ಎತ್ತರಕ್ಕೆ ಬೆಳೆದಿರೋದ್ರಿಂದ ದಲಿತರನ್ನು ಕುಟುಂಬ ಒಂದು ಈ ಹಿಂದೆ 25 ವರ್ಷಗಳಿಂದ ಅನುಭವದಲ್ಲಿಟ್ಕೊಂಡು ಈ ಹಿಂದೆ ಅವರ ಅತ್ತೆಯವರು ಫಾರ್ಮ್ ನಂಬರ್ 53ಯಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಅಕ್ರಮವಾಗಿದ್ದೀವಿ, ನಾವು ನಮಗೆ ಸಕ್ರಮಗೊಳಿಸಿ ಅಂತ. ತದನಂತರದಲ್ಲಿ ಫಾರ್ಮ್ ನಂಬರ್ 57 ಸಹ ಸಲ್ಲಿಸ್ಕೊಂಡಿರ್ತಾರೆ. ಈ ಫಾರ್ಮ್ ನಂಬರ್ 53ಯ ಅವಧಿ ಮುಗಿದ ಮೇಲೆ ಫಾರ್ಮ್ ನಂಬರ್ 57 ಹಾಕ್ಕೊಳ್ಳುವಂಥದ್ದು ಈ ರಾಜ್ಯದಲ್ಲೆಲ್ಲ ಒಂದು ಕಂದಾಯ ಇಲಾಖೆಯಲ್ಲಿ ತಂದಿರುವಂಥ ಹೊಸ ಬದಲಾವಣೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದೇ ರೀತಿ ಸಲ್ಲಿಸ್ಕೊಂಡಿರ್ತಾರೆ. ಅದರಲ್ಲಿ ಒಂದು ಮದ್ದೂರಮ್ಮ ದೇವಸ್ಥಾನ ಅಂತ ಕಟ್ಕೊಂಡು ಆ ದೇವಸ್ಥಾನದ ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಒಂದು ಪುತ್ಥಳಿ ಮಾಡಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನನೂ ಸಹ ಇಲ್ಲಿ ನಾವು ನಿರ್ಮಾಣ ಮಾಡ್ಕೋಬೇಕು, ನಾವು ವಾಸ ಮಾಡುವಂಥ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನನೂ ಸಹ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ಅವರ ಒಂದು ಒಕ್ಕೂರಲಿನ ಮನವಿಯಾಗಿತ್ತು. ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ವೆಂಕಟರಮಣ್ಣವರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ವೆಂಕಟರಮಣ್ಣವರು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳವನ್ನೆಲ್ಲ ಪರಿಶೀಲನೆ ಮಾಡಿ ಇದು 25 ವರ್ಷಗಳಿಂದ ಅನುಭವದಲ್ಲಿರೋದು ಸರಿಯಾಗಿದೆ, ಇದನ್ನು ರೆವಿನ್ಯೂ ಇಲಾಖೆಯ ಅಧಿಕಾರಿಗಳಿಗೆ ಈ ಸಂಬಂಧಿಸಿದಂತೆ ನಾನು ಸಹ ಶಿಫಾರಸು ಮಾಡ್ತೇನೆ ಅಂತ ಹೇಳಿದರು. ಆದರೆ ಇದೆಲ್ಲ ಬೆಳವಣಿಗೆ ನಡೀತಾ ಇದ್ದಂಗೆ